ಜನರ ಜೇಬಿಗೆ ಮತ್ತೆ ಕತ್ತರಿ ಹಾಕಿದ ರಾಜ್ಯ ಸರ್ಕಾರ. ನಾಳೆಯಿಂದ ಆಟೋ ಪ್ರಯಾಣ ದರ ಏರಿಕೆ. ಪಂಚ ಗ್ಯಾರಂಟಿ ಯೋಜನೆಗಳ ಆಮಿಷ ಒಡ್ಡಿ ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿದ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಮೂಲಕ ಜನರಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿತ್ತು. ದಿನನಿತ್ಯದ ಜೀವನ ವೆಚ್ಚದಿಂದ ರೋಸಿ ಹೋಗಿರುವ ರಾಜ್ಯದ ಜನತೆಗೆ ಇದೀಗ ಆಟೋ ರಿಕ್ಷಾ ಪ್ರಯಾಣದ ದರದ ಏರಿಕೆಯ ಹೊರೆಯೂ ಹೆಚ್ಚಾಗಲಿದೆ. ನಾಳೆಯಿಂದಲೇ ಆಟೋ ಪ್ರಯಾಣ ದರ ಏರಿಕೆಯಾಗಲಿದ್ದು, ಪರಿಷ್ಕೃತ ಆಟೋ ದರದ ಪಟ್ಟಿಯು ನಗರದ ಸಾಮಾನ್ಯ ಜನರಿಗೆ ಮತ್ತೊಂದು ಸವಾಲನ್ನು ಒಡ್ಡಲಿದೆ. ಈ ದರ ಏರಿಕೆಯು ಆಗಸ್ಟ್ 1, 2025ರಿಂದ ಜಾರಿಗೆ ಬರಲಿದ್ದು, ಇದರಿಂದ ಆಟೋ ರಿಕ್ಷಾ ಸೇವೆಯನ್ನು ಅವಲಂಬಿಸಿರುವ ಲಕ್ಷಾಂತರ ಜನರ ಮೇಲೆ ಆರ್ಥಿಕ ಪರಿಣಾಮ ಬೀರಲಿದೆ. ಸಾರಿಗೆ ಇಲಾಖೆಯ ಇತ್ತೀಚಿನ ಆದೇಶದ ಪ್ರಕಾರ ಆಟೋ ರಿಕ್ಷಾದ ಕನಿಷ್ಠ ಪ್ರಯಾಣ ದರವನ್ನ ಈ ಹಿಂದಿನ 30 ರೂಪಾಯಿಗಳಿಂದ 36 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಇದರ ಜೊತೆಗೆ ನಂತರದ ಪ್ರತಿ ಕಿಲೋಮೀಟರ್ಗೆ 3 ರೂಪಾಯಿಗಳ ಹೆಚ್ಚುವರಿ ದರವನ್ನು ವಿಧಿಸಲಾಗುವುದು. ಆಟೋ ದರದ ಏರಿಕೆಗೆ ಸಾರಿಗೆ ಇಲಾಖೆಯು ಹಲವು ಕಾರಣಗಳನ್ನು ಮುಂದಿಟ್ಟಿದೆ. ಇಂಧನ ಬೆಲೆಗಳ ಏರಿಕೆ, ವಾಹನಗಳ ನಿರ್ವಹಣೆ ವೆಚ್ಚ, ಜೀವನ ವೆಚ್ಚದ ಹೆಚ್ಚಳ ಮತ್ತು ಆಟೋ ಚಾಲಕರ ಆದಾಯದಲ್ಲಿ ಸುಧಾರಣೆಯ ಅಗತ್ಯವನ್ನ ಇಲಾಖೆಯು ದರ ಏರಿಕೆಯ ಪ್ರಮುಖ ಕಾರಣಗಳಾಗಿ ಉಲ್ಲೇಖಿಸಿ ರಾಜ್ಯ ಸರ್ಕಾರವು ಈಗ ದರ ಪರಿಷ್ಕರಣೆಗೆ ಮುಂದಾಗಿದೆ.